ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನಾನು ವೀಣಾ. ಸೊ ಇವತ್ತು ಯುಗಾದಿ ಹಬ್ಬ, ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡ್ರಿ ಇಲ್ಲಿ ಹೇಳಿ, ಎಲ್ರಿಗೂ ವಿಶೇಷ ಹೇಳ್ರಿ. ಮಿಡ್ ನೈಟಲ್ಲಿ ಖಾಲಿ ರೋಡು, ಎಷ್ಟು ಖಾಲಿ ಹೊಡಿತಾ ಇದೆ ರೋಡು. ಈ ಖಾಲಿ ರೋಡಲ್ಲಿ ನಾವು 4 ಜನ ಬಿಟ್ಟರೆ ಇನ್ಯಾರೂ ಇಲ್ಲ. ಅಪ್ಪು ಇಲ್ಲಿ ನೋಡು. ಸೊ ಇಲ್ಲೇ ನಮ್ಮ ಮನೆ ಹಿಂದೆನೇ ವಾಕಬಲ್ ಡಿಸ್ಟೆನ್ಸ್ ಇರೋದು ಅವರು ಬಸ್ ಸ್ಟ್ಯಾಂಡು, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬಸ್ ಸ್ಟ್ಯಾಂಡು ನಮ್ಮ ಮನೆ ಹಿಂದೆನೇ ಇರೋದ್ರಿಂದ ನಡ್ಕೊಂಡೇ ಬಂದ್ವಿ. ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಬಂದು ಒಂದು 5 ನಿಮಿಷ ವೇಸ್ಟ್ ಮಾಡಿದ್ವಿ, 5-10 ನಿಮಿಷ. ಸೊ ಬಸ್ ಬಂತು. ಇವತ್ತು ಹಬ್ಬದ ದಿನ ಆಗಿರೋದ್ರಿಂದ ಬೆಳಿಗ್ಗೆ ಬಸ್ಸೆಲ್ಲ ಫುಲ್ ಖಾಲಿನೇ ಇರುತ್ತೆ, ಮತ್ತು ಎಲ್ಲರೂ ಕೂಡ ಹಿಂದಿನ ದಿನವೇ ಹೋಗ್ಬಿಟ್ಟಿರ್ತಾರೆ, ಹಾಗಾಗಿ ಬಸ್ಗಳಲ್ಲಿ ಅಷ್ಟು ರಶ್ ಇರಲ್ಲ, ಖಾಲಿನೇ ಇರುತ್ತೆ. ಸೊ ನಾವು ಕೂಡ ಮೆಜೆಸ್ಟಿಕ್ಕಿಗೆ ಬಂದ್ವಿ, ಮತ್ತು ಮೆಜೆಸ್ಟಿಕ್ಕಿಂದ ಬಂದು ಬಸ್ ಚೇಂಜ್ ಮಾಡಬೇಕಿತ್ತು. ಸೊ ಅಲ್ಲಿಂದ ಬಂದು ನಾನು ಇವಾಗ ಊಟನ ಬಸ್ಸಲ್ಲೇ ತಿಂತಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಹೋಗಿ ಇಳಿದು ತಿನ್ನೋಷ್ರೊಳಗಡೆ ಕಂಡಕ್ಟರ್ ಡ್ರೈವರ್ಗಳು ತಿಂದು ವಾಪಸ್ ಬಂದ್ಬಿಟ್ಟಿರ್ತಾರೆ, ನಮಗೆ ತಿನ್ನಕ್ಕೆ ಟೈಮೇ ಸಿಗಲ್ಲ. ಹಾಗಾಗಿ ಸೊ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗನೆ ಮನೆಗೆ ರೀಚ್ ಆಗಿ ಫಸ್ಟ್ ಇವಾಗ ನಾವು ನಮ್ಮ ಮನೆಗೆ ಬಂದಿದ್ದೀವಿ, ಅಂದರೆ ಹರಿಯವ್ರ ಮನೆ ಹತ್ರ ಬಂದಿದ್ದೀವಿ. ಬಾ ಬಾ ಮಗನೇ, ಬಾ 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 ಬಾ. ಹಬ್ಬ ಹೋಯ್ತೈತೆ, ಹಬ್ಬ ನೋಡನೆ ನಮ್ಮೂರ ಹಬ್ಬ. ಈಗ ಮತ್ತು ಸಂಜೆಗೆ ಬಿಡದೆ ಏನ್ ಬಿಡ್ತೀಯಣ್ಣ? ಏನ್ ನಗಾಡ್ತವನೆ ಮಾಡಿ ಇವತ್ತು ನಮ್ಮ ಹಾವು ಕಾಣ್ತಿಲ್ಲ. ಯಶು ಏ ಏನ್ ಮಾಡ್ತದವ ಒಂದೊಂದ್ಸಲ ಹಿಂಗೆ ಮಿಸ್ ಮತ್ತೆ ಒಂದ್ಸಲ ನನ್ಗಿಂತ ಹೇಳಿ ಯಾರು ಚೆನ್ನಾಗಿರೋದು, ನಾನು ಚೆನ್ನಾಗಿದ್ದೀನೋ ಇವನು ಚೆನ್ನಾಗಿರೋದ ಅಂತ ಕಮೆಂಟ್ ಮಾಡಿ. ಇವಾಗ ನಮ್ಮ ಮನೆಗೆ ಹೋಗಿ ಬರ್ತೀವಿ ಹಬ್ಬಕ್ಕೆ. ಮೇಕಪ್ ಹಾಕಿಂಗೆ ನಾವು ಇನ್ನು ಸ್ನಾನ ಮಾಡ್ದೆ ಹಿಂಗೆ. ನಾನು ಸ್ನಾನ ಮಾಡಿ ಮೇಕಪ್ ಹಾಕ್ಲಿಲ್ಲ ಆದ್ರೂ ಹಿಂಗೆ ಇರ್ತೀನಿ, ಇವ್ರು ಸ್ನಾನ ಮಾಡಿ ಮೇಕಪ್ ಹಾಕಿದ್ರು ಹಿಂಗೆ ಇರ್ತಾನೆ. ಏನು ಚೇಂಜಸ್ ಆಯ್ತು. ನೆಕ್ಸ್ಟ್ ನಾನು ಇವಾಗ ನಮ್ಮ ಮನೆಗೆ ಹೋಗಿ ಬರ್ತೀನಿ, ಅಲ್ಲಿಂದ ಬಂದ್ಮೇಲೆ ಸ್ನಾನ ಮಾಡ್ಕೊಂಡಿರ್ತಾನೆ, ಅವಾಗ ನೋಡೋಣ. ನಾವು ಅಲ್ಲೆಲ್ಲ ರೆಡಿಯಾಗಿ ಬರೋ ಅಷ್ಟರೊಳಗಡೆ ಇಲ್ಲಿ ಅಮ್ಮ ಅಡುಗೆ ಊಟ ಎಲ್ಲ ಮಾಡಿ, ಸೊ ನಮ್ಮನೆ ಪಿತೃಪಕ್ಷ ಮಾಡ್ತೀವಿ. ಸೊ ಪಿತೃಪಕ್ಷಕ್ಕೆ ಎಡೆನೂ ಇಟ್ಟು ಪೂಜೆನೂ ಕೂಡ ಮಾಡಿಬಿಟ್ಟಿದ್ರು. ಸೊ ನಾವು ಇವಾಗ ಬಂದು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಅಜ್ಜಿ ನಮ್ಮ ಅಜ್ಜಿಯವ ಇಲ್ಲಿ ನೋಡವ, ಈ ಕಡೆ ತಿರ್ಕಳವ. ಅಯ್ಯೋ, ಇದು ಯಾವಾಗ ತಕೊಂಡೋಗಿದ್ದೆ? ನೀನ್ ಈಗ ಕಣವ ತಗೊಂಡೋಗಿರೋದೆಲ್ಲ ಕಣವ, ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಅಯ್ಯೋ ಶಿವನೇ, ನೀನು ಫೋಟೋ ತೆಗ್ದಿರೋದು ಅನ್ಕಂಡ? ಫೋಟೋ ತೆಗ್ದಿರೋದಲ್ಲ ಕಣವ, ಈಗ ನಾನು ಇನ್ನ ವಿಡಿಯೋ ಮಾಡ್ತಾ ಇರೋದು. ಕಾಣಿಸ್ತಾ ಇದೀಯ ನೀನು? ಕಾಣ್ತಾ ಇದೆ. ಒಂದ್ ಕಣ್ಣೆ ಅಲ್ಲೂ ಕಾಣೋದು, ಒಂದು ಕಣ್ಣು ಕಾಣದ ನೋಡು. ಇಷ್ಟು ವಯಸ್ಸಾದ್ರೂ ಎಷ್ಟು ಗಟ್ಟಿ ಮುಟ್ಟಾಗಿದೀಯ ನೀನು. ಅಯ್ಯೋ ಶಿವನೇ, ಅದಕ್ಕೆ ಬಂದಿದ್ದು ಈಗೆದ್ದೆ. ನಿಂಗೆ ಎಷ್ಟು ವರ್ಷ ಹೇಳು? 98. ನೋಡು, 98 ವರ್ಷ ಆದ್ರೂ ನೀನು ಹೆಂಗಿದ್ಯಾ. ನಾವ್ ಇನ್ನು 30 ವರ್ಷಕ್ಕೆ ಉಂಟಾಡ್ತಿದೀವಿ ಕಣವ. ತೋಳಿಲ್ಲ ಏನ್ ಮಾಡದ್ ಬಿಟ್ಬಿಟ್ಟು ಬಗ್ ಮಾಡಮ್ಮ ಕೆಳಿಕೆ ಪೂಜೆಯ. ಅಪ್ಪು ಬಾರವ, ಕರುಗ್ ಪೂಜೆ ಮಾಡ್ಬರ್ವ. ಕರುಗ್ ಪೂಜೆ ಮಾಡು ಮಗ್ನೆ, ಪೂಜೆ ಮಾಡು ಮಗ್ನೆ. ಸರಿ. ಇಲ್ಲ ಹಾಲ್ಕೋ, ತೋರ್ಸು ಮಗ್ನೆ. ನಾ ಚಿಕ್ಕವರಿದ್ದಾಗ ಇದನ್ನೇ ತಿಂತಾ ಇದ್ದಿದ್ದು. ಹಾಲ್ಕೋ ಹೋಗವ, ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗೋ, ಪೂಜೆ ಮಾಡೋಗ. ಬತ್ತಂತ ಅಡಿಯಮ್ಮ. ಪೂಜೆ ಮಾಡಿ ಇಬ್ರು ಸೇರ್ಕೊಂಡು. ಇವಾಗ ಹಾಡು ಹೇಳ್ಬೇಕು, ಇವಾಗ ಇಬ್ರು ಹಾಡು ಹೇಳ್ರೋ. ನಮಸ್ತೆ ಮಾಡ್ಬೇಕು ಕರುಗೆ. ಅಪ್ಪು ನೀನ್ ನಮಸ್ತೆ ಮಾಡೋದ್ ನೋಡಿ ಕರು ಎದ್ರಕಂಡೇ ಬಿಡ್ತಲ್ಲ ಮಗನೇ. ತೋರ್ಸೋ, ಕೈ ತೋರ್ಸಿ ಇವಾಗ. 19 ಕಿಡ್ಸ್ ಫೇವ್ರೇಟ್ ಇದು ಹಾಲ್ಕೋವಾ. ನಾವು ಚಿಕ್ಕದ್ರಲ್ಲಿದ್ದಾಗ ಜಾಸ್ತಿ ತಿಂತಾ ಇದ್ವಿ. ಇವಾಗ ತಿನ್ನು ಮಗನೇ, ಟೇಸ್ಟ್ ಹೆಂಗಿದೆ ಅಂತ ಹೇಳು. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ?
ಓಕೆನಾ ನಾಟ್ ಓಕೆನಾ? ಓಕೆ. ಸೊ ಇದು ನಮ್ಮ ಮನೆಗೆ ಫಸ್ಟ್ ಬಂದಂಥ ಹಸು. ನಾನು ಹುಟ್ಟಿದಾಗಿಂದ ನಮ್ಮ ಮನೇಲಿ ಹಸುನೇ ಇರಲಿಲ್ಲ. ಸೊ ಇದು ಫಸ್ಟ್ ಬಂದಿದ್ದು ನಮ್ಮ ಮನೆಗೆ. ಸೊ ಇದ್ರ ಮಗು ಇದು. ಸೊ ಸೆಕೆಂಡ್ ಇವಾಗ ಫಸ್ಟ್ ಪೂಜೆ ಮಾಡಿದ್ವಲ್ಲ ಅದು. ಏನು ತಿಂತಿದ್ಯಾ ಮಗನೇ? ಪಪ್ಪು ಪಪ್ಪು ಇಲ್ಲಿ. ನಮ್ಮ ಮಗು ಹೆಂಗೆ ತಿಂತೈತಿ ದ್ರಾಕ್ಷಿ ಹಣ್ಣು ನೋಡು. ಅಪ್ಪು ನೀನು ತೋರಿಸು. ಎಡತಲೆ ಏನ್ ಬೇಕು ಹಾಕೋ. ಅದು ಎಡತಳು ತಗೋಬೇಕು ಅಂತ. ಅಪ್ಪಾಜಿ ಈಗ ತೋರ್ಸು. ಅಲ್ಲಿ ತೋರ್ಸು ಅಪ್ಪಾಜಿ ನಿಂದಲ್ಲ. ಅಯ್ಯೋ ನಮ್ಮ ಅಪ್ಪಾಜಿ ಅಲ್ಲಿ ಮುರ್ದ. ಇಲ್ಲ ಇನ್ನೊಂದು ಸಲ ತೋರ್ಸು ಅಪ್ಪಾಜಿ. ಅಯ್ಯೋ ಯಾವಾಗ ಮುರ್ದಾಯ್ತು ಅಪ್ಪಾಜಿ? ಇಲ್ಲಿ ಅಣ್ಣ ಅಣ್ಣ ಮಾವಲ್ಲಿಕ್ಕೆ ಬರ್ತಾನ, ಮಾವನ್ ನೋಡ್ಬೇಡಿ. ತಿನ್ನು ಅಪ್ಪು. ನಾನು ಬಿಟ್ಬಿಟ್ಟು ತಿಂತ ಇದೆಯಲ್ಲಪ್ಪು. ಹಾ ಹೆಂಗೈತೆ? ನಾನು ಮಾಡೋದು ಚೆನ್ನಾಗಿರಲ್ವಾ? ಹಾ ಏನೋ ನಾನು ಮಾಡೋದು ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೋ? ಇವ್ನು ನೋಡಿ ಇವನ್ನ. ಪಪ್ಪು ಇಲ್ಲೋಡ. ಓಹೋ ಹೋ ಇವಾಗ ಅದೆಲ್ಲ ಕಿತ್ತರಗ್ಬೇಕು ಅವನು. ಗೋಸ್ಕರ ಕಾಯ್ತಿದ್ವಿ. ಮುತ್ತಿ ಕೊಟ್ಬಿಡು. ಹಂಗ ಮುತ್ತಿ ಕೊಡುದು ನಂಗೆ. ತಿನ್ಸು. ನನ್ ಮಗ ಏನ ನನ್ ಮಗ ಹುಡುಗನ ತಿರುಕು ತಿನ್ನಿಸ್ಬೇಡ ಲೂಜು. ಕೊಡಮ್ಮ ಇವನಿಗೊಂದು ಸ್ವಲ್ಪ. ಏನ ಅಪ್ಪು ಚೆನ್ನಾಗಿದೆಯೇನೋ ಊಟ? ಇಷ್ಟ ಆಯ್ತಾ? ಯಾರು ಮಾಡಿರೋದು ಅಡುಗೆ? ಹಾಂ ಅಂದರೆ ಹಂಗಂದ್ರೆ ಅವ್ರ ಹೆಸ್ರೇನು? ಬಾಗಿ ಮಾಡಿರೋದಾ? ಅಪ್ಪಾಜಿ ಚೆನ್ನಾಗೈತೆ ಅಪ್ಪಾಜಿ ಅಡುಗೆ. ಆದರೆ ಏನು ಮಾಡೋದು ಅಪ್ಪಾಜಿ? ಹಲ್ಲು ಮುರ್ಕೊಬಿಟ್ಟಿದ್ಯಲ್ಲ ಅಪ್ಪಾಜಿ. ಅಪ್ಪಾಜಿ ನಿಂಗೆ ಎಷ್ಟು ವರ್ಷ? 69 ಜಾಸ್ತಿ ಆಗ್ಬಿಡುತ್ತಲ್ಲ. ಕಡ್ಲೆ ಬೀಜ ಹಾಕ್ಯಂಡ್ ಕಲಸ್. ಇವಾಗ ಊಟ ಮಾಡ್ತಾ ಇದೀವಿ. ನಮ್ಮ ಅಪ್ಪಾಜಿ ಊಟ ಮಾಡುವಾಗ ಫಸ್ಟ್ ಕೇಳೋದು ಏನಪ್ಪಾಜಿ ನೀನು ಹಬ್ಬದಲ್ಲಿ? ಹಬ್ಬ ಮಾಡಿದ್ರೆ ನಂಗೆ ಚಿಕನ್ ಸಾರು ಬಹಳ ಇಷ್ಟ. ಆಮೇಲೆ ಸಿಹಿ ಸೊಪ್ಪೆ ಮಾಡಿದ್ರೆ ವಡೆ ಪಾಯಸ ಇಷ್ಟ. ಇನ್ನೇನು ನನಗೆ ಇಷ್ಟಪಡೋದಿಲ್ಲ. ನಮ್ಮ ಮನೇಲಿ ಎಲ್ರಿಗೂ ವಡೆ ಪಾಯಸ ಜಾಸ್ತಿ ಇಷ್ಟ ಆಗುತ್ತೆ. ನಾನು ಅಷ್ಟೇ ಇವಾಗ ಊಟ ಮಾಡುವಾಗ ವಡೆ ಮತ್ತೆ ಪಾಯಸನೇ ಜಾಸ್ತಿ ತಿನ್ನೋದು. ಸೊ ಒಬ್ಬೊಬ್ರು ವಡೆ ಪಾಯಸ ತಿನ್ನುವಾಗ ಚೆನ್ನಾಗಲ್ಲ ಅಂತ ಇದು ಮಾಡ್ಕೊತೀರಾ. ಬಟ್ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ವಡೆ ಪಾಯಸ. ನಮ್ಮನೆ ಎಲ್ರಿಗೂ ತುಂಬ ಇಷ್ಟ ವಡೆ ಪಾಯಸ. ಸೊ ನಮ್ಮ ಅಪ್ಪಾಜಿಗೂ ತುಂಬ ಇಷ್ಟ. ಅಪ್ಪಾಜಿ ಹೌದು ಹೌದು. ಆಮೇಲೆ ಇನ್ನೇನು ಇಷ್ಟ ಅಪ್ಪಾಜಿ ನಿಂಗೆ? ಇನ್ನೇನು ಇಷ್ಟ ಇಲ್ಲ. ಹೇಳು ನಿಜ ಹೇಳು. ನೀನು ಇನ್ನೇನು ಇಷ್ಟ ನಿಜ ಹೇಳು. ಒಬ್ಬಿಟ್ಟು ಅದು ಇದು ಏನು ಇಷ್ಟಪಡಕ್ಲ. ಒಂದು ನೈಟಿ ಎಣ್ಣೆ ಹಾಕಿ ಇಷ್ಟಪಡ್ತೀನಿ. ನಾನ್ ವೆಜ್ ಚಿಕನ್ ಮಾಡ್ಬಿಟ್ಟು ಚಿಕನ್ ಜೊತೆಗೇನು ಒಂದು ನೈಟಿ ಎಣ್ಣೆ ಅಷ್ಟೇ. ಆಮೇಲೆ ಮುದ್ದೆ ರಾಗಿ ಮುದ್ದೆ ಭಾಳ ಇಷ್ಟ. ದಿನ ಇರಬೇಕು. ಹಾಂ ಮತ್ತೆ ಇನ್ನೇನಪ್ಪ ಸಮಾಚಾರ? ಇನ್ನೇನಿಲ್ಲ. ಕೆಲಸ ಎಲ್ಲ ಜೋರ ಬೆಳಗ್ಗೆಯಿಂದ? ಇನ್ನೇನು ಜೋರು, ಎಲ್ಲ ಬೆಳಗಿಂದ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 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 ನೋಡು. ಅಡ್ಗೆ ಮಾಡಿದ್ರೆ ನಿಮ್ಮ ಅಪ್ಪದು ಅಡ್ಗೆ ಮಾಡ್ದಂತೆ. ಇಲ್ಲ ಬಾಳೆದೆಲೆ ತಗೊಬಂದೆ, ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲ ತಂದೆ, ಎಲ್ಲ ಕಟ್ಟದೆ, ಎಲ್ಲ ಮಾಡಿದೆ. ದನಗಳು ತೊಳೆದು ಅವಕ್ಕೆಲ್ಲ ಹುಲ್ಲು ಹಾಕ್ತೆ. ಆಯ್ತಾ? ಈಗ ನೀರು ಕುಡಿಸ್ಬಿಟ್ಟು ಅವಕ್ಕೆಲ್ಲ ಕಲ್ಗೊಚ್ಚು ಕುಡಿಸಿ ನೀರು ತೋರಿಸಿ ಬಂದು ಊಟ ಮಾಡ್ತಾ ಇದ್ದೆ. ಅಡ್ಗೆ ಮಾಡ್ದಂತೆ? ಅಡಿಗೆ ನಾನು ಮಾಡಿಲ್ಲಪ್ಪ.
ಸೊ ಯುಗಾದಿ ಹಬ್ಬದಲ್ಲಿ ನಮ್ಮನೇಲೂ ಕೂಡ ಈ ರೀತಿ ಒಬ್ಬಟ್ಟು ಮತ್ತು ತಿಂಡಿಗಳೆಲ್ಲ ಮಾಡಿ ಹಸುನ ಮನೆ ಒಳಗಡೆ ಕರ್ಕೊಬಂದು ಪೂಜೆ ಮಾಡ್ತಿದ್ವಿ ಮುಂಚೆ. ಬಟ್ ಇವಾಗ ಟೈಲ್ಸ್ ಮೇಲೆ ಹಸು ಜಾರುತ್ತೆ ಅಂತ ಹೇಳಿ ಈ ರೀತಿ ಹೊರಗಡೆನೆ ಪೂಜೆ ಮಾಡ್ತೀವಿ. ಪ್ರತಿ ಸಲನೂ ತುಂಬ ಥರ ಇನ್ನೂ ಅನ್ನ ಸಾಂಬಾರು ಎಲ್ಲ ಮಾಡಿ ಎಡೆ ಇಟ್ಟು ಪೂಜೆ ಮಾಡ್ತಿದ್ವಿ ಹಸುಗೆ. ಬಟ್ ಈ ಸಲ ಯಾರಿಗೂ ಪೂಜೆ ಮಾಡೋ ಮನಸ್ಸೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಹರಿಯವ್ರ ಚಿಕ್ಕಪ್ಪಂಗೆ ಶಿವರಾತ್ರಿ ಹಬ್ಬದಿಂದನೂ ಸ್ವಲ್ಪ ಜಾಸ್ತಿನೇ ಹುಷಾರಿರಲಿಲ್ಲ. ಅವ್ರು ನಮ್ಮನೇಲೇ ಇದ್ದರು. ಹಾಗಾಗಿ ಅಲ್ಲಿ ಯಾರಿಗೂ ಕೂಡ ಪೂಜೆ ಮಾಡೋ ಮನಸ್ಸಿರಲಿಲ್ಲ. ಸೊ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡ್ವಿ. ಅವತ್ತು ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಹುಷಾರಿರ್ಲಿಲ್ವಂತೆ, ನಮಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾವು ನಾರ್ಮಲಾಗಿ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಅಮ್ಮವ್ರ ಮನೆಗೆ ಹೋಗಿದ್ವಿ ಪಿತೃಪಕ್ಷ ಮಾಡೋದ್ರಿಂದ. ಸೊ ಅದಾದಮೇಲೆ ನಮ್ಮನೆಯವ್ರು ಫೋನ್ ಮಾಡಿ ಇಲ್ಲ ಜಾಸ್ತಿ ಹುಷಾರಿಲ್ಲ ಅವರಿಗೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಕ್ಕೆ ಮತ್ತೆ ವಾಪಸ್ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿದ್ದಾಯ್ತು. ಸಿಂಪಲಾಗಿ ಪೂಜೆ ಮಾಡ್ಕೊಂಡ್ವಿ. ಇವಾಗ ನಾನು ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಟ್ ಇವತ್ತು ಹಬ್ಬದ ದಿನ ಎಲ್ರಿಗೂ ಬೇಜಾರಾಗೋಯ್ತು. ಯಾಕಂತ ಹೇಳಿದ್ರೆ ನಮ್ಮ ಮನೆಯವ್ರ ಚಿಕ್ಕಪ್ಪಂಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ರಿಗೂ ಕೂಡ ಬೇಜಾರಾಗಿತ್ತು. ಪೂಜೆ ಎಲ್ಲ ಚೆನ್ನಾಗಿ ಆಗಲಿಲ್ಲ. ಅವ್ರಿಗೂ ಕೂಡ ತುಂಬಾ ಬೇಜಾರಲ್ಲಿದ್ದರು. ಸೊ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದ್ರು. ಆ್ಯಂಡ್ ಇನ್ನೂ ನಮ್ಮೂರಲ್ಲಿ ಇನ್ನೂ ಚೆನ್ನಾಗಿ ಹೊನ್ನಾರ ಕಟ್ಟೋದು ಮತ್ತು ಪಾನಕ ಕೊಡೋದು ಅದೆಲ್ಲ ಮಾಡ್ತಾರೆ. ಬಟ್ ಅದನ್ನೆಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಇವತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.